ಗುರುಗಳೇ, ಮುಂದಿನ ರಾಶಿ ಮೀನರಾಶಿ. ಸಂಕ್ರಾಂತಿ ಫಲಾಫಲ ಹೇಗಿದೆ ನೋಡಿ? ಮೀನರಾಶಿಯಲ್ಲಿ ಅವ್ರಿಗೂ ಸಹ ನಾನೇ ಕಣ್ಣಾಗಿ ನೋಡಿದ್ದೀನಿ. ಸುಮಾರು ನನ್ನ ಹತ್ರನೇ ಒಂದು 10 ರಿಂದ 15 ಜನ ಡಿವೋರ್ಸಿಗೆ ಬಂದಿದ್ರು. ಹೆಂಗಪ್ಪ, ನಮ್ಗೆ ಯಾವ ರೀತಿ ಇವ್ರಿಗೂ ಬುದ್ಧಿ ಹೇಳೋಕ್ಕಾಗ್ತಾಯಿಲ್ಲ, ಅವ್ರಿಗೂ ಬುದ್ಧಿ ಹೇಳೋಕ್ಕಾಗ್ತಾಯಿಲ್ಲ ಮೀನರಾಶಿಯವ್ರಿಗೆ. ಅಲ್ಲಿಗೂ ನಾನು ಸಮಾಧಾನ ಮಾಡಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಿಧಾನಕ್ಕೆ ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾತನಾಡಿ. ಈ ವರ್ಷ ಅವರಿಗೆ ದಾಂಪತ್ಯದಲ್ಲಿ ಸೌಖ್ಯ. ಈ ಹೋದ ವರ್ಷ ಎಲ್ಲ ಗಲಾಟೆಗಳು ಜಗಳು, ಈ ಸತಿ ಎಲ್ಲ ಹೊಂದಾಣಿಕೆ ಹಾಕ್ಕೊಂಡ್ಬರುತ್ತೆ. ಅಷ್ಟು ಚೆನ್ನಾಗಿರ್ತಾರೆ ಈ ವರ್ಷ ದಾಂಪತ್ಯದಲ್ಲಿ. ವೃತ್ತಿಯಲ್ಲಿ ಅನುಕೂಲ, ಹಣಕಾಸಿನಲ್ಲಿ ಸ್ವಲ್ಪ ಸುಧಾರಣೆ ಅಂತ ಜಾಸ್ತಿ ಇಲ್ಲ. ಯಾಕೆಂದರೆ ಮೀನಶನಿ ಹೊಟ್ಟೆಯಲ್ಲೇ ಕೂತಿದ್ದಾನೆ. ಜನ್ಮಶನಿ ಇರೋದ್ರಿಂದ ಅವನು ಕೊಡೋದಿಲ್ಲ, ಅಲ್ಪ ಸ್ವಲ್ಪ. ನಿಮಗೆ ತಣ್ಣೀರಿಗೆ ಬಿಸಿನೀರು, ಬಿಸಿನೀರಿಗೆ ತಣ್ಣೀರು ಹಾಕ್ಕೊಳ್ತೀವಲ್ಲ, ಆ ಥರ. ಕುಟುಂಬದಲ್ಲಿ ಸಂತೋಷ, ಆಧ್ಯಾತ್ಮಿಕತೆಗೆ ಹೋಗಬೇಕಾಗುತ್ತೆ. ಇವರು ಮೆಡಿಟೇಷನ್, ಪ್ರಾಣಾಯಾಮ ಮಾಡಬೇಕಾಗತ್ತೆ. ಆಮೇಲೆ ಸ್ತೋತ್ರಗಳೆಲ್ಲ ಹೇಳ್ಕೋಬೇಕಾಗತ್ತೆ. ಪ್ರತಿದಿನ ಇವರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಯಾವಾಗೂ ಇವರು ಗಣಪತಿ ಓಂ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ಹೊರದಂ ಹಸ್ತಂ ಬಿಭ್ರಾಣಂ ಮೂಷಕಧ್ವಜಂ ಈ ಮಂತ್ರನ ಕೇಳಿಸ್ಕೊಂಡ್ರೆ ಇವರಿಗೆ ತುಂಬ ಫಲ ಇರ್ತಕ್ಕಂಥದ್ದು. ನೋಡಿ, 1ರಲ್ಲಿ ಶನಿ ಬುದ್ಧಿ ಕ್ಲೇಶ, ತಲೆ ಕೆಡಿಸ್ತಾನೆ. 4ರಲ್ಲಿ ಗುರು ಸ್ನೇಹನಾಶ. ಯಾರ ಹತ್ರ ಸ್ನೇಹ ಮಾಡೋಕ್ಕೆ ಹೋದರೆ ಅವರೇ ಇವನ್ನ ಬಿಟ್ಟು ಹೋಗ್ತಾರೆ. 6ರಲ್ಲಿ ಕೇತು ಲಕ್ಷ್ಮೀಕರ, ಕೇತು ಚೆನ್ನಾಗಿದ್ದಾನೆ. 11ರಲ್ಲಿ ರವಿ ಶುಭ ವೃದ್ಧಿ, 11ರಲ್ಲಿ ಕುಜ ದ್ರವ್ಯ ಲಾಭ, 11ರಲ್ಲಿ ಬುಧ ಸಂತೋಷ, 11ರಲ್ಲಿ ಶುಕ್ರ ಸುಖ ಭೋಜನ, 12ರಲ್ಲಿ ರಾಹು ಧನವ್ಯಯ. ಅದಕ್ಕಾಗಿ ಇವರು ಸ್ವಲ್ಪ ಹುಷಾರಾಗಿರಬೇಕು. ವ್ಯವಹಾರ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿತ್ತು ಅಂದರೆ ಅನುಕೂಲ ಆಗುತ್ತೆ. ದಾಂಪತ್ಯ ಜೀವನಗಳೆಲ್ಲ ಬಿಟ್ಟೋಗಿರೋರೆಲ್ಲ ಒಂದಾಗ್ತಾರೆ ಅಂತಕ್ಕಂಥ ಭಾವನೆ ನನಗಿದೆ. ಆ ಥರ ಒಳ್ಳೆ ಫಲಗಳು ಕಾಣಿಸ್ತಾ ಇದೆ, ಒಳ್ಳೆಯದಾಗುತ್ತೆ. ಪರಿಹಾರ ಇವ್ರಿಗೆ ಏನಾಗುತ್ತೆ ಅಂತಂದರೆ, ಮೀನರಾಶಿಯವರಿಗೆ ಗುರು ಸೇಮ್ ದತ್ತಾತ್ರೇಯನ ಮಂತ್ರ ಓಂ ಧ್ರಾಂ ದತ್ತಾತ್ರೇಯ ನಮಃ ಹೇಳ್ಕೋಬೋದು, ಇಲ್ಲ ಓಂ ಧ್ರಾಂ ದತ್ತಾತ್ರೇಯ ನಮಃ ಅಂತ ಕೂಡ ಸಹ ಹೇಳ್ಕೋಬೋದು. ಒಳ್ಳೆಯದಾಗತ್ತೆ. ಗುರು ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಶನಿ ಶಾಂತಿ ಮಾಡಿಸ್ಕೊಂಡ್ರು ಒಳ್ಳೆಯದಾಗುತ್ತೆ. ಅದೃಷ್ಟ ಸಂಖ್ಯೆ 3, 9. ಅದೃಷ್ಟ ಬಣ್ಣ ಯೆಲ್ಲೋ ವೈಟ್.